ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ದಿನಾಂಕ 14/1/2026. ನಿನ್ನೆ ಅಷ್ಟೇ ಬಂದಿರೋ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ ಕರ್ನಾಟಕ ಸರ್ಕಾರದಿಂದ ಒಂದು ಸುತ್ತೋಲೆ. ಈ ಒಂದು ಇನ್ಫಾರ್ಮೇಷನ್ ಜೊತೆ ಕರ್ನಾಟಕ ಸರ್ಕಾರಿ ಏನು ಶಾಲೆಗಳಿವೆ ಮತ್ತು ಅನುದಾನಿತ ಶಾಲೆಗಳಿವೆ, ಅನುದಾನಿತ ರಹಿತ ಶಾಲೆಗಳಲ್ಲಿ ಕುರಿತು ಏನು ಮಾಹಿತಿ ಬಂದಿದೆ, ಇದರ ಜೊತೆಗೆ ನಾವು ಶಿಕ್ಷಕರ ನೇಮಕಾತಿ ಕುರಿತು ಚರ್ಚೆ ಮಾಡ್ತಾ ಬರೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ಶಿಕ್ಷಕರ ನೇಮಕಾತಿ ಕುರಿತು ಹೇಗೆ ಯಾವೆಲ್ಲ ಎಕ್ಸ್ಪೆಕ್ಟೆಡ್ ಟೆಂಟೇಟಿವ್ ಡೇಟ್ಸ್ ಆಗಿರ್ಬೋದು ನೋಟಿಫಿಕೇಶನ್ ಎಕ್ಸಾಮಿನೇಷನ್ಗೆ ಅಂತ ನೋಡ್ತಾ ಬಂದರೆ ನೋಡಿ, ಎಕ್ಸ್ಪೆಕ್ಟೆಡ್ PSTR, GPSTR ಮತ್ತು HSTR ಟೀಚರ್ಸ್ ರಿಕ್ರೂಟ್ಮೆಂಟ್ ಡೇಟ್ಸ್ಗಳೇನಿವೆ 2026ರಲ್ಲಿ ಇದು ಎಕ್ಸ್ಪೆಕ್ಟೇಷನ್ಸ್ ಆಗಿರುತ್ತೆ. ಇವತ್ತು ನಾಳೆ ಐ ಥಿಂಕ್ ಮೇ ಬಿ C&R ರೂಲ್ ಬರಬಹುದು ಅನ್ನೋದ್ರ ಬಗ್ಗೆ ಒಂದು ಹೋಪ್ ಇದೆ. ಶಿಕ್ಷಕ ಆಕಾಂಕ್ಷಿಗಳು CAC ಕಚೇರಿಗೆ ಭೇಟಿ ನೀಡಿದ್ದಾರೆ. ಸೊ ಹಾಗಾಗಿ C&R ರೂಲ್ ಬಂದ ಮೇಲೆ ಯೂಶ್ವಲಿ 15ರಿಂದ 20 ದಿನಗಳ ಒಳಗೆ ನಮಗೆ ನೋಟಿಫಿಕೇಶನ್ ಬರುತ್ತೆ. ಆ ಒಂದು ಪ್ರಕಾರ ನೋಟಿಫಿಕೇಶನ್ ಯಾವಾಗ ಬರಬಹುದು, ಒಂದು ಟೆಂಟೇಟಿವ್ ಡೇಟ್ಸ್ ಅಂತ ಏನಿದೆ ಅಂತ ನೋಡ್ತಾ ಬಂದರೆ, ನೋಟಿಫಿಕೇಶನ್ ರಿಲೀಸ್ ಡೇಟ್ ಈ ತಿಂಗಳಲ್ಲಿ ನೋಟಿಫಿಕೇಶನ್ ಆಗುತ್ತೋ ಅನ್ನೋದ್ರ ಬಗ್ಗೆ ಬಹಳ ಹೋಪ್ ಇತ್ತು ಶಿಕ್ಷಕ ಆಕಾಂಕ್ಷಿಗಳಿಗೆ. ಅಥವಾ ಫೆಬ್ರವರಿ ಮೊದಲನೇ ಅಥವಾ 2ನೇ ವಾರದಲ್ಲಿ ನೋಟಿಫಿಕೇಶನ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅಫಿಷಿಯಲ್ ಆಗಿ ಇನ್ನೂ ಬಂದಿಲ್ಲ, ಒಂದು ಎಕ್ಸ್ಪೆಕ್ಟೆಡ್ ಡೇಟ್ಸ್ ಇದೆ. ಹೋಪ್ ಮೋಸ್ಟ್ ಪ್ರಾಬಬ್ಲಿ ಆಗ್ಬೋದು. ಆನ್ಲೈನ್ ಅಪ್ಲಿಕೇಶನ್ ಫೆಬ್ರವರಿ 2026ರಲ್ಲಿ ಸ್ಟಾರ್ಟ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಲಾಸ್ಟ್ ಡೇಟ್ ಮೇ ಬಿ ಮಾರ್ಚ್, ಒಂದು ತಿಂಗಳವರೆಗೆ ನಿಮಗೆ ನೋಟಿಫಿಕೇಶನ್ ಬಂದ ಮೇಲೆ ಅಪ್ಲಿಕೇಶನ್ ಹಾಕೋಕ್ಕೆ ನಿಯರ್ಲಿ 1 ಮಂತ್ ಟೈಮ್ ಇರ್ಬೋದು. ಅಪ್ರಾಕ್ಸಿಮೇಟ್ಲಿ 4ರಿಂದ 4 to 6 ವೀಕ್ಸ್ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅದಾದಮೇಲೆ ಏಪ್ರಿಲ್ ಅಥವಾ ಮೇನಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗ್ಬೋದು ಬಿಫೋರ್ ಎಕ್ಸಾಮಿನೇಷನ್. ರಿಟರ್ನ್ ಎಕ್ಸಾಮಿನೇಷನ್ ಮೇ ಜೂನ್ 2026 ಅಂತ ಹೇಳ್ತಾ ಇದ್ದಾರೆ. ಸೊ ಜುಲೈ ಅಥವಾ ಆಗಸ್ಟ್ನಲ್ಲಿ ನಿಮ್ಮ ರಿಸಲ್ಟ್ ಬಂದು ಮೆರಿಟ್ ಲಿಸ್ಟ್ ಪಬ್ಲಿಕೇಶನ್ ಆಗಿ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್, ಫೈನಲ್ ಸೆಲೆಕ್ಷನ್ ಸ್ಟೇಜ್ ಇರಬಹುದು ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಪೆಕ್ಟೆಡ್ ಟೆಂಟೇಟಿವ್ ಡೇಟ್ಸ್ ಅಂತ ಹೇಳ್ಬೋದು ಈ ಡೇಟ್ಸ್ಗಳಿಗೆ. ಸೊ ಮೋಸ್ಟ್ ಪ್ರಾಬಬ್ಲಿ ಐ ಥಿಂಕ್ ಆದಷ್ಟು ಬೇಗ ಶಿಕ್ಷಕರ ನೇಮಕಾತಿ ಆಗಲಿ, ಬಹಳ ಈಗರ್ಲಿ ವೇಟ್ ಮಾಡ್ತಾ ಇದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು. ಆ್ಯಸ್ ಪರ್ ಈ ಟೆಂಟೇಟಿವ್ ಎಕ್ಸ್ಪೆಕ್ಟೆಡ್ ಡೇಟ್ಸ್ ಪ್ರಕಾರ ಆದರೆ ನೀವು ಆಗಸ್ಟ್ ಸೆಪ್ಟೆಂಬರ್ ಒಳಗೆ ನಿಮ್ಮ ನೇಮಕಾತಿ ಪತ್ರ ತಗೊಂಡು ಶಾಲೆಯಲ್ಲಿ ನೀವು ವರ್ಕ್ ಮಾಡಬಹುದು. ಸೊ ಇದೇ ಇವತ್ತಿನ ಅಪ್ಡೇಟ್. ಆ ಒಂದು ಲೆಟರ್ ಏನಿದೆ, ಸೊ ಈ ಒಂದು ನೋಟಿಫಿಕೇಶನ್ ಏನಿದೆ ಅಪ್ಪ, ನಿರ್ದೇಶಕರು ಸೊ ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ನೃಪತಂಗ ರಸ್ತೆ, ಬೆಂಗಳೂರು, 14/1/2026ರಂದು ಏನು ಮಾಹಿತಿ ಬಂದಿದೆ ಅಂದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶಾಲೆಗಳಲ್ಲಿ ಮಕ್ಕಳಿಗೆ ನೀರು ಕುಡಿಯಬೇಕೆಂಬ ಅರಿವು ಇರುವುದಿಲ್ಲ. ಸೊ ಹಾಗಾಗಿ ಮಕ್ಕಳ ಆರೋಗ್ಯ ಹಿತದೃಷ್ಟಿಯಿಂದ ಶಾಲೆಗಳಿಗೆ ಮಕ್ಕಳಿಗೆ ಆಗಾಗ ನೀರು ಕುಡಿಯುವಂತೆ ಜ್ಞಾಪಿಸಲು ವಾಟರ್ ಬೆಲ್ ಬಾರಿಸುವುದು ಸೂಕ್ತವಾಗಿರುತ್ತದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬಂದಿರುತ್ತೆ. ಓಕೆ, ಸೊ ಇದೇ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್. ಮಾಹಿತಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.